ಮೊದಲು ನಿಮ್ಮ ಮಗುವಿನ ಫೋಟೋ ನೋಡಿದಾಗ ನಾನು ಹಾಗೆ ಅಂದ್ಕೊಂಡಿದ್ದೆ. ಈ 2 ಸರದ ಡಿಸೈನ್ ಒಂದೇ ಅಷ್ಟೇ. ಪೂರ್ಣಿಗೆ ನಾನೇ ಈ ಸರ ಮಾಡಿಸ್ಕೊಟ್ಟೆ. ಎಲ್ಲಿ ಹೋದ್ಲು ಇವಳು? ಯಾಕೋ ನೆನ್ನೆಯಿಂದ ತುಂಬ ವಿಚಿತ್ರವಾಗಿ ನಡ್ಕೋತಾ ಇದ್ದಾಳೆ. ಒಂದು ರೀತಿ ಗಾಬರಿ ಆಗಿದ್ದಾಳೆ. ಈಗ ನೋಡಿದ್ರೆ ಎಲ್ಲೋ ಹೊರಟೋಗಿದ್ದಾಳೆ. ಏನು ನಡೀತಿದೆ? ಎಲ್ಲಿಗೆ ಹೋಗಿರ್ಬೋದು ಇವಳು? ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಏನಾಗಿದೆ ಇವಳಿಗೆ? ಸಿಕ್ಕಿದ್ಲಾ? ಇದೆಲ್ಲೂ ಕಾಣಿಸ್ತಾ ಇಲ್ಲ ಕಣ. ಅವಳು ಆಚೆ ಎಲ್ಲೂ ಹೋಗಿಲ್ಲ, ಇಲ್ಲೇ ಇರ್ತಾಳೆ. ಹುಡ್ಕೋಣ ಬನ್ನಿ. ಪೂರ್ಣಿ, ನಮ್ಮ ಆಶ್ರಮದಲ್ಲಿ ಎಷ್ಟೋ ಜನ ಮಕ್ಕಳು ಬೆಳೆದು ದೊಡ್ಡ ಆಗಿದ್ದಾರೆ. ಕೆಲವರಂತೂ ಇದುವರೆಗೂ ತಿರುಗು ನೋಡಿಲ್ಲ. ಆದರೆ ಕೆಲವರು ಮಾತ್ರ ಆಗಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಆದರೆ ನೀನೊಬ್ಬಳು ಮಾತ್ರ ನನ್ನನ್ನು ಹೆತ್ತ ತಾಯಿ ಥರ, ಈ ಮಕ್ಕಳನ್ನೆಲ್ಲ ನೀನು ಸ್ವಂತ ಮಕ್ಕಳ ಥರ ನೋಡ್ತಾ ಇದೀಯ. ಆದರೆ ನಿನ್ನಂಥ ಮಗಳನ್ನ ದೂರ ಮಾಡಿದ ಪಾಪ ಆ ನಿಮ್ಮ ತಂದೆ ತಾಯಿಗೆ ಸುತ್ತಕೊಂಡಿರುತ್ತೆ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಏನೇ ಆದರೂ ಅವ್ರು ನನ್ನನ್ನು ಹೆತ್ತವರು. ಅವ್ರು ನನ್ನ ದೂರ ಮಾಡುವಾಗ ಯಾವ ಪರಿಸ್ಥಿತಿಯಲ್ಲಿದ್ರೋ ಏನೋ. ಎಂಥದೇ ಪರಿಸ್ಥಿತಿಲಿದ್ರೂ ಕೂಡ ಹೆತ್ತ ಮಕ್ಕಳನ್ನ ದೂರ ಮಾಡೋದು ಪಾಪದ ಕೆಲಸ ಅಲ್ವೇನಮ್ಮ? ಪರಿಸ್ಥಿತಿಗಳು ಪ್ರೀತಿ ಸಂಬಂಧನ ದೂರ ಮಾಡಬಾರ್ದು. ಇಲ್ಲ ಅನ್ಪೂರ್ಣ ಅವರೇ, ನಮ್ಮ ಪೂರ್ಣಿಗೆ ಅವ್ರ ಅಪ್ಪ ಅಮ್ಮ ಬೇಗ ಸಿಗ್ತಾರೆ. ಅದೆಲ್ಲ ನಮ್ಮ ಭ್ರಮೆ ಅಷ್ಟೇನೆ. ಇಷ್ಟು ವರ್ಷ ಸಿಗದೆ ಇರೋರು ಈಗ ಸಿಕ್ಬಿಡ್ತಾರ? ಸಿಗ್ತಾರೆ, ಸಿಗಲೇಬೇಕು. ತಾಯಿ ಪ್ರೀತಿ ಅನ್ನೋದು ಎಷ್ಟೇ ದೂರದಲ್ಲಿದ್ರೂ ಆಯಸ್ಕಾಂತದ ರೀತಿ ಸೆಳಿತಾನೆ ಇರುತ್ತೆ.
ಸಂಧ್ಯಾ ಎಲ್ಲಿದ್ಯಾ ನೀನು? ಎಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಯಾಕೆ ರಿಸೀವ್ ಮಾಡ್ತಿರ್ಲಿಲ್ಲ? ಅದು ನಾನು ಮನೆಗೆ ಹೊರಟಿದ್ದೀನಿ, ಅಮ್ಮಂಗೆ ಹೇಳ್ಬಿಡಿಸ್ತೀರಿ. ಏನು ಮನೆಗೆ ಹೋಗ್ತಿದ್ಯಾ? ಯಾಕೆ ಸಂಧ್ಯಾ, ಏನಾಯ್ತು? ಅದನ್ನೆಲ್ಲ ಮನೆಗೆ ಹೋಗಿ ಹೇಳ್ತೀನಿ. ನೀನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಾ, ಎಲ್ಲ ಅಲ್ಲೇ ಮಾತಾಡೋಣ. ಸಂಧ್ಯಾ ನೀನು ಒಬ್ಳೆ ಮನೆಗೆ ಹೋಗ್ಬೇಡ ಇರು, ನಾನು ನಿನ್ನ ಜೊತೆ. ನಿನ್ನ ಜೊತೆ ಬರ್ತೀನಿ ಅನ್ನೋ ಅಷ್ಟ್ರಲ್ಲಿ ಫೋನ್ ಕಟ್ ಮಾಡಿಬಿಟ್ಲಲ್ಲ. ಇದ್ದಕ್ಕಿದ್ದ ಹಾಗೆ ಮನೆಗೆ ಯಾಕೆ ಹೋದ್ಲು? ಏನಾಯ್ತು ಇವಳಿಗೆ? ಅಯ್ಯೋ, ಅಮ್ಮ ಪೂರ್ಣಿ ಬಂದಿದ್ದಾರೆ, ನಾನು ಸರಿಯಾಗಿ ಮಾತಾಡಿಸ್ಲೇ ಇಲ್ಲ ಅವ್ರನ್ನ. ಇಲ್ಲ ಇಲ್ಲ ಯಾರೋ ಬಂದ್ರ. ದಡ ದಡ ಔಟ್. ಬನ್ನಿ 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 ಬನ್ನಿ, ನಾವು ಆಟ ಆಡೋಣ. ಅಯ್ಯೋ ನೀವು ಆಟ ಆಡಿ. ನೀವು ಆಟಾಡಿ, ನಾನು ಕೂತಿರ್ತೀನಿ. ಅದೆಲ್ಲ ಆಗಲ್ಲ. ಇಷ್ಟೊತ್ತವರೆಗೂ ಆಟ ಆಡ್ತಿದ್ದೆ ತಾನೆ, ಈಗಲೂ ನಮ್ಮ ಜೊತೆ ಆಟ ಆಡಬೇಕು ಅಷ್ಟೇ. ಕರೆಕ್ಟಾಗಿ ಹೇಳಿದೆ ಪುಟ್ಟ. ಅದು ಸರಿ, ಸಂಧ್ಯಾ ಎಲ್ಲಿ? ಅವಳು ಏನೋ ಕೆಲಸ ಇದೆ ಅಂತ ಮನೆ ಕಡೆ ಹೊರಟ್ಲಮ್ಮ. ಹೊರಟ್ಬಿಟ್ಲಾ? ಸರಿ ಹೋಗ್ಲಿ ಬಿಡು, ನೀವೆಲ್ಲ ಆಟ ಆಡಿ. ಆಟ ಆಡೋದ? ನಾನು ಇದ್ರಲ್ಲೆಲ್ಲ ಇಲ್ಲ. ಹಾ, ಇಲ್ಲ ಅಂದ್ರೆ ಬಿಡೋರು ಯಾರು? ಪೂರ್ಣಿ, ಹ್ಯಾಂಡ್ ಕರ್ಚಿಪ್ ಏನಾದ್ರು ಇದೆಯಾ? ಇದೆ. ಪಾಪು 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 ಏನಾಯ್ತು? ಏನಾಯ್ತು? ಪಾಪು ತುಂಬಾ ನೋವಾಗ್ತಾ ಇದೆಯಾ ಪಾಪು? ಅಮ್ಮ ಸಾಕು ಬಿಡಿ, ಸಮರ್ಥೇನು ಚಿಕ್ಕ ಮಗು ಅಲ್ಲ. ಪರವಾಗಿಲ್ಲ, ನನಗೇನಾಗಿಲ್ಲ. ಇಷ್ಟೊಂದು ಕಾಳಜಿ ತೋರ್ಸೋದೇನು ಬೇಕಾಗಿಲ್ಲ. ಕಾಳಜಿ ತೋರ್ಸೋದು ಬೇಕಾಗಿಲ್ವಾ? ಅಲ್ಲಿ ಆಡ್ತಾ ಇದ್ದಾರಲ್ಲ ಚಿಕ್ಕ ಮಕ್ಕಳು, ಅವ್ರಿಗಿಂತ ಚಿಕ್ಕ ಮಗು ಥರ ಕಾಣಿಸ್ತೀನಿ ನೀನು ನನ್ನ ಕಣ್ಗೆ. ನೋಡು ಅವ್ರು ಹೆಂಗೆ ನಗ್ತಾ ಇದ್ದಾರೆ, ನೀ ಬಿದ್ದು ಪೆಟ್ ಮಾಡ್ಕೊಂಡಿದ್ಯಾ. ಅಯ್ಯೋ ಪಾಪ, ಚಿಕ್ಕ ಮಗು ಪಾಪ ಪೆಟ್ ಮಾಡ್ಕೊಂಡಿದೆ. ಇವನನ್ನ ನೀನು ಕೊಟ್ಟು ಮದುವೆ ಮಾಡಿರೋದು ನೀನು ಇವನನ್ನ ಈ ರೀತಿ ರೇಗಿಸ್ಲಿ ಅಂತಲ್ಲ, ಈ ಚಿಕ್ಕ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಆಯ್ತಮ್ಮ, ಇನ್ಮೇಲಿಂದ ಈ ನಿಮ್ಮ ಮಗುನ ಎಲ್ಲ ಕಡೆ ಎತ್ಕೊಂಡೇ ಓಡಾಡ್ತೀನಿ. ಸರಿಮ್ಮ, ನಂಗೆ ಲೇಟ್ ಆಗತ್ತೆ, ನಾನಿನ್ನು ಹೊರಡ್ತೀನಿ. ಪಾಪು, ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ಬಿಡು. ಹುಷಾರು. ಬರ್ತೀನಮ್ಮ ಪೂರ್ಣಿ, ಬರ್ತೀನಿ. ಹುಷಾರು.
ಇದೇನಿದು ಮಾಧವ್ ಅವರು ಇಷ್ಟೊಂದು ಸಲ ಕಾಲ್ ಮಾಡಿದ್ದಾರೆ. ತುಳಸಿಯವರೇ, ವನಜ ಅವ್ರ ಮನೆಗೆ ಬಂದಿದ್ರು. ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಅವಿ ವನಜ ಅವ್ರ ಹತ್ರ ಹೇಳ್ದ. ಜೊತೆಗೆ ಆಶ್ರಮದ ಮಕ್ಕಳು ಬರ್ತಿದ್ದಾರೆ ಅಂತ ಕೂಡ ಹೇಳ್ದ. ಹೌದಾ? ಹಾಗಿದ್ರೆ ಈಗ ವನಜ ಅವರು ಈಗ ಅಲ್ಲಿಗೆ ಬರ್ತಿದ್ದಾರೆ ಅನಿಸುತ್ತೆ. ಯಾವುದೇ ಕಾರಣಕ್ಕೂ ವನಜ ಅವರು ಅನ್ನಪೂರ್ಣ ಅವ್ರನ್ನ ಭೇಟಿ ಆಗಬಾರ್ದು. ಅವ್ರು ಭೇಟಿ ಆದರೆ ಪೂರ್ಣಿ ಅವ್ರ ಮಗಳೇ ಅಂತ ಗೊತ್ತಾಗ್ಬಿಡುತ್ತೆ. ತುಳಸಿಯವರೇ ಮಾತಾಡಿ. ಮಾಧವ್ ಅವರೇ, ವನಜ ಅವರು ಈಗ ಇಲ್ಲಿಗೆ ಬರ್ತಾ ಇದ್ದಾರೆ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಸರಿ ಸರಿ, ನೀವು ಹೇಳ್ದಾಗೆ ಮಾಡ್ತೀನಿ. ಅನ್ನಪೂರ್ಣ ಅವರೇ, ಸ್ವಲ್ಪ ಬರ್ತೀರಾ? ಯಾಕೆ ಏನಾಯ್ತು? ನೀವು ಬನ್ನಿ, ಹೇಳ್ತೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕೆ ಏನು ಅಂತ ಏನು ಕೇಳಕ್ಕೆ ಹೋಗ್ಬೇಡಿ. ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀರಾ? ಆಯಿತು. ಥ್ಯಾಂಕ್ಸ್. ನಾನು ಬಂದು ನಿಮ್ಮ ಹತ್ರ ಎಲ್ಲ ವಿಷಯನೂ ಮಾತಾಡ್ತೀನಿ. ದಯವಿಟ್ಟು ಅಲ್ಲಿವರೆಗೂ ಆ ಕಡೆ ಬರಕ್ಕೆ ಹೋಗ್ಬೇಡಿ. ವನಜ ಅವರು, ನೀವು ಇದೇ ದೇವಸ್ಥಾನಕ್ಕೆ ಬಂದಿದ್ದೀರಾ? ಪೂಜೆ ಎಲ್ಲ ಆಯ್ತಾ? ಇಲ್ಲ, ಈಗಷ್ಟೇ ಬಂದೆ. ಪೂರ್ಣಿಯಲ್ಲಿ ನೋಡಿ, ಅಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಳೆ. ಯಾರ ಅವನು ಓಲ್ಡ್ ಮಾಡಿ? ಏನು ದೊಡ್ಡ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ಸೈಡ್ಗೆ ಹೋಗು, ಇಲ್ಲ ನಿನ್ನ ಕೈಲಾಸ ಕಳಿಸ್ಬಿಡ್ತೀನಿ. ದಯವಿಟ್ಟು ಇನ್ನು ಸ್ವಲ್ಪ ದಿನ ಟೈಮ್ ಕೊಡಿ. ನಿಮ್ಮ ದುಡ್ಡನ್ನ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ. ಇನ್ನು ಎಷ್ಟು ದಿನ ಅಂತ ಕಾಯೋದು? ಅದೆಲ್ಲ ಆಗಲ್ಲ, ಇವತ್ತು ಬೇಕೇ ಬೇಕು. ಹೇಳಿದ್ ಕೇಳಿಸ್ತಿಲ್ವಾ? ಸುಮ್ಮನೆ ಸೈಡ್ಗೆ ಹೋದ್ರೆ ಸರಿ, ಕಿರಿಕ್ ಮಾಡ್ಕೊಂಡು ಪ್ರಾಣ ಕಳ್ಕೊಂಬೇಡ. ಯಾರೋ ಕಿರಿಕ್ ಮಾಡ್ತಿರೋದು? ಏಯ್ ಜುಜುಬಿಗಳ, ಇವಳನ್ನ ಯಾರಾದರೂ ಮುಟ್ಟಿದ್ರೆ ಕೈ ಕೈ ಕತ್ರ ಸಾಕ್ಬಿಡ್ತೀನಿ.
ನೋಡ್ರ ಈ ಮುದ್ಕ ನನ್ನ ಕೈನೇ ಕತ್ತರಿಸ್ತಾನಂತೆ, ಹೇಳ್ಕೊಳ್ಳ ಅವಳನ್ನ. ಓ ಏಯ್, ಯಾರ ನೀನು? ಸುಮ್ಮನೆ ಹೋಗ್ತೀಯ ಇಲ್ವಾ? ಹಾದಿಲ್ ಹೋಗೋ ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಡ್ತಿರಲ್ಲ, ಬೀದಿ ನಾಯಿಗಳಿಗಿಂತ ಕಡೆ ನೀವು. ಅಲ್ಲ, ಏನಾದ್ರು ಮುಂದೆ ಬನ್ನಿ, ತಿರುಗಿ ಜೋರಾಗಿ ಕೂಗಿ ಜನನೆಲ್ಲ ಸೇರಿಸ್ಬಿಡ್ತೀನಿ. ಇದೆಲ್ಲ ಕೇಳಕ್ ನೀನ್ಯಾರೋ? ಇವಳೇನಾಗ್ಬೇಕು ನಿನ್ಗೆ? ಇವಳು ನನ್ನ ವಂಶದ ಕುಡಿ, ನನ್ನ ಮೊಮ್ಮಗಳು. ನೀವೇನಿಲ್ಲಿ? ನಿನ್ನನ್ನು ನೋಡೋಕ್ಕೆ ಅಂತಾನೆ. ಅಂದರೆ ದೇವಸ್ಥಾನಕ್ಕೆ ಬಂದಿದ್ದೆ, ನಿನ್ನನ್ನು ನೋಡಿದ್ನಲ್ಲ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದೆಯಾ? ಪೂಜೆ ಎಲ್ಲ ಮುಗೀತಾ? ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತಮ್ಮ. ಅಕಸ್ಮಾತ್ ಮಕ್ಕಳ ಜೊತೆ ಮಾತಾಡಿ ಯಾವ ಆಶ್ರಮ ಅಂತ ತಿಳ್ಕೊಂಡ್ರೆ ಏನು ಮಾಡಲಿ? ಪಾಪು ಪಾಪು, ಲೇಟ್ ಆಗ್ತಾ ಇದೆ, ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ನೀನೇ ಆಶ್ರಮಕ್ಕೆ ಬಿಟ್ಟು ಬಂದ್ಬಿಡು. ಅಮ್ಮ, ಮಕ್ಳು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೋದಿತ್ತು. ಇಲ್ಲ ಪೂರ್ಣಿ, ಅದು ನಿಮ್ಮ ಮಾವ ಕಾಯ್ತಾ ಇರ್ತಾರೆ, ಅದಲ್ಲದೆ ನಮಗೂ ಹೊತ್ತಾಯ್ತಲ್ಲ, ನಡಿ ಹೊರಡೋಣ. ತುಳಸಿಯವರೇ, ಏನೋ ಟೆನ್ಷನಲ್ಲಿ ಇದ್ದಾಗಿದೆ, ಏನಾಯ್ತು? ಹಾಗೇನಿಲ್ಲ, ದೇವಸ್ಥಾನಕ್ಕೆ ಬಂದು ತುಂಬ ಹೊತ್ತಾಯಿತು, ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ, ಹಬ್ಬ ಅಲ್ವಾ, ತುಂಬ ಕೆಲಸ ಇದೆ. ಸರಿ ಅಮ್ಮ, ಹೊರಡೋಣ. ಪಾಪು, ನಿನ್ನ ಮಕ್ಕಳನ್ನ ಕರ್ಕೊಂಡು ಹೊರಡು ಪಾಪು. ಪ್ರಸಾದ ತಿನ್ನಿ. ಅಮ್ಮ, ಯಾಕೆ ಹಾಗೆ ನೋಡ್ತಿದ್ದೀರಾ? ಪ್ರಸಾದ ತಿನ್ನಿ. ಅದು ಕೈ ತೊಳೆದಿಲ್ಲ. ಸರಿ ಇರಿ, ನಾನೇ ತಿನ್ನಿಸ್ತೇನೆ. ದೇವ್ರೆ, ತಾಯಿ ಮಗಳನ್ನ ನಿನ್ನ ಸನ್ನಿಧಾನದಲ್ಲಿ ಒಟ್ಟಿಗೆ ನೋಡ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳು ಸರಿ ಹೋಗಿ ಇವರಿಬ್ರಿಗೂ ಸತ್ಯ ಗೊತ್ತಾಗೋ ಹಾಗೆ ಮಾಡು. ನನ್ನಿಂದ ಆಗ್ತಿರೋ ತಪ್ಪನ್ನು ನೀನೇ ಕ್ಷಮಿಸ್ಬೇಕು.